ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಚಾನಲ್ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತು ಸ್ಪೆಷಲ್ಲಾಗಿ ಒಂದು ರೆಸಿಪಿ ತೋರ್ಸೋಣ ಅಂತ ಹುಳ್ಳಿಕಾಳು ಪಾಯಸ ಮಾಡ್ತಿದ್ದೀವಿ. ಹಳ್ಳಿ ಕಡೆ ಸೈಡೆಲ್ಲ ಭರತುಣಿವೆ ದಿವಸ ಹುಳ್ಳಿಕಾಳು ಪಾಯಸ ಮಾಡ್ತಾರೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಹೊರಗೆಲ್ಲ ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೂಜೆ ಹೇಗೆ ಬಂದೈತೆ ಅಂತ ಕಮೆಂಟ್ ಮಾಡಿರಿ. ಪೂಜೆ ಹೇಗೆ ಮಾಡಿದ್ದೀವಿ ಅಂತ. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಪಾಯಸಕ್ಕೆಲ್ಲ ಏನೇನು ಬೇಕು ಅಂತ. ಹುಳ್ಳಿಕಾಳು ಒಂದು ಅರ್ಧ ಕೆ ಜಿ ತೊಗೊಂಡಿನಿ. ಒಂದು ಅರ್ಧ ಕೆ ಜಿ ಹುಳ್ಳಿಕಾಳು ಕ್ಲೀನಾಗೆಲ್ಲ ಆರ್ಸ್ಕೊಂಡು ಇಟ್ಕೋಬೇಕು. ಕಲ್ಲೆಲ್ಲ ಇರ್ತಾವೆ ಅಂತ ಆರ್ಸ್ಕೊಂಡು ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹುಳ್ಳಿಕಾಳನ್ನೆಲ್ಲ ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ನೀರು ಹಾಕ್ಯಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡು ಕುಕ್ಕರ್ನಲ್ಲಿ ನೀರು ಇಟ್ಕೊಂಡು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕು. ಒಂದು 6-7 ಕೂಗಿಸ್ಬೇಕು. ಹಾಗಾಗಿ ನೀರು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ನಾನೊಂದು ಅರ್ಧ ಕೆ ಜಿ ಹುಳ್ಳಿಕಾಳು ತೊಗೊಂಡಿನಿ. ಅದಕ್ಕೆ ನೀರು ಹಾಕ್ಯಂಡು ಎಲ್ಲ ಹುಳ್ಳಿಕಾಳು ತೊಳೆದು ಹಾಕ್ಯಂಡು ಒಂದು ಕುಕ್ಕರ್ ಮುಚ್ಚಿ ಒಂದು 7 ಕೂಗಿಸ್ರಿ. ಅದಕ್ಕೆ ಬೆಲ್ಲ ಕರಗ್ಸೋಕೆ ಇಡೋಣ. ಎಷ್ಟು ಬೇಕು ಅಷ್ಟು ತೊಗೊಂಡು ನಾನೊಂದು ಅರ್ಧ ಕೆ ಜಿ ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕಾದ್ರೆ ಸಿಹಿ ನೋಡ್ಕೊಂಡು ನೀವು ತೊಗೊಳ್ರಿ. ನಾನೊಂದು ಅರ್ಧ ಕೆ ಜಿ ತೊಗೊಂಡಿನಿ. ಅದನ್ನೆಲ್ಲ ಇದು ಮಾಡ್ಕೊಂಡು ಹೊಡ್ಕೊಂಡು ಇಡೀ ಕುಡ್ಕಿನೇ ಹಾಕ್ಬಾರ್ದು, ಬೇಗ ಕರಗಲ್ಲ ಅಂತ ಹೊಡೆದಾಕ್ತದೇನೆ. ಹಂಗಾಗಿ ಅದನ್ನ ಕರಗ್ಸೋಕೆ ಇಟ್ಕೊತದೀನಿ. ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿನಿ. ಲೋಟದಲ್ಲೆಲ್ಲ ನೀರು ಹಾಕ್ಯಂಡು ಅದನ್ನ ಕರಗ್ಸೋಕ್ಕೆ ಒಲೆ ಮೇಲೆ ಇಡನ್ರಿ, ಗ್ಯಾಸಿ ಮೇಲೆ. ಅದನ್ನೆಲ್ಲ ಕರಗಿಸ್ಕೊಂಡು ಕ್ಲೀನಾಗೆಲ್ಲ ಕರಗಿದೆ. ಸಾಕಿಷ್ಟ ಅದ ಇದ್ದರೆ ಸಾಕು. ಅದನ್ನ ಆಫ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇಷ್ಟಿದ್ರೆ ಸಾಕು. ಭಾಳ ಏನು ಗಟ್ಟಿ ಬೇಡ, ಇತ್ತಾಗ ತೆಳ್ಳಗೂ ಬೇಡ ಅನ್ನಂಗೆ ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಕುಕ್ಕರೆಲ್ಲ ಹುಷಾರು ಕೂಗಿದೆ, ಒಂದು 7 ಕೂಗು. ಅದೆಲ್ಲ ಕೂಗಿ ಇಳಿಸಿ ಮೇಲೆ ತಣ್ಣಗಾಗಿ ಮೇಲೆ ಅದನ್ನೆಲ್ಲ ನೀರೆಲ್ಲ ಬಸ್ಕೊಳ್ಳೋಣ. ಇದನ್ನ ಕಟ್ಟೆಲ್ಲ ನೀರು ಏನಾದ್ರು ಸಾಂಬಾರು ಮಾಡ್ಬೋದು. ಹೋಳ್ಗೆ ಕಟ್ ಮಾಡ್ತಾರಲ್ಲ ಆ ಥರ ಹುಳ್ಳಿಕಾಳು ಕಟ್ಟು ಅಂತ ಮಾಡ್ತಾರೆ. ಹಳ್ಳಿ ಕಡೆ ಸೈಡೆಲ್ಲ ಅದನ್ನೇನು ಇದು ಮಾಡಲ್ಲ, ಚೆಲ್ಲಲ್ಲ. ಭಾಳ ಚೆನ್ನಾಗಿರ್ತೈತಿ ಹುಳ್ಳಿಕಾಳು ಸಾಂಬಾರು ಅಂತಲೂ. ಇದೆಲ್ಲ ಈಗ ಬೆಂದೈತೆ ನೋಡಿರಿ. ಕ್ಲೀನಾಗೆಲ್ಲ ಮೆತ್ಕಂಗೆ ಬೆಂದೈತೆ ನೋಡಿರಿ, ಈ ಥರ ಮೆತ್ತಗೆ. ಕ್ಲೀನಾಗಿ ಒಂದು 7 ಕೂಗಿಸಿ ಕ್ಲೀನಾಗೆಲ್ಲ ಬೇಯಿಸ್ಕೋಬೇಕು. ಅದಾದಮೇಲೆ ಮಸ್ಕಲ್ ತೊಗೊಂಡು ಕ್ಲೀನಾಗಿ ಇದು ಮಾಡಬೇಕು. ಅದನ್ನ ನುಣ್ಣಗೆ ಮಟ್ಟ ಇದು ಮಾಡ್ಕೋಬೇಕು. ಅದೆಲ್ಲ ಈ ಥರ ಆದಮೇಲೆ ನೀವು ಮಿಕ್ಸಿ ಬೇಕಾದರೂ ಹಾಕ್ಕೋಬೋದು. ಮಸ್ಕಲ್ಲಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಹಳ್ಳಿ ಕಡೆ ಎಲ್ಲ ದುಂಡಿಯಲ್ಲೆಲ್ಲ ಅರಿತಾರೆ. ನಾವೆಲ್ಲ ಈ ಥರ ಮನೆ ಮತ್ತು ಹಳ್ಳಿ ಸಿಟಿಯಲ್ಲೆಲ್ಲ ಏನು ದುಂಡಿ ಏನು ಇರೋಲ್ಲ ಅಂತ ಮಿಕ್ಸಿಯಲ್ಲಿ ಹಾಕ್ಕೋಬೋದು. ಇಲ್ಲಾಂದರೆ ಮಸ್ಕಲ್ ತೊಗೊಂಡು ಮಸಿಬೋದು. ಅದನ್ನ ಬೆಲ್ಲ ಪಾನಕನ ಒಂದು ಪಾತ್ರೆಗೆಲ್ಲ ಕ್ಲೀನಾಗಿ ಬಸ್ತಿಟ್ಕೊಂಡಿನಿ, ಸೋಸಿಟ್ಕೊಂಡಿನಿ. ಜರಡಿ ತೊಗೊಂಡು ಸೋಸಿಟ್ಕೊಂಡ್ಮೇಲೆ ಪಾತ್ರೆಗೆ ಹಾಕ್ಕೊಂಡು ಅದನ್ನ ಇದು ಮಾಡ್ಕೊಂಡಿರೋದೆಲ್ಲ ಒಂದು ಸ್ವಲ್ಪ ಪಾನಕದಲ್ಲಿ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಲೋಟ ಹಾಲು ಬೇಕಾಗುತ್ತೆ. ಹಾಲು, ತುಪ್ಪ ಕ್ಲೀನಾಗೆಲ್ಲ ಹಾಕ್ಕೊಳ್ಳೋಣ ಪಾತ್ರೆಗೆ. ಹಾಲು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ನಾವು ಹಾಕ್ಕೊಂತೀವಿ. ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ವಿ. ಅದನ್ನ ಕ್ಲೀನಾಗೆಲ್ಲ ಗಂಟೆಲ್ಲ ಹೊಡ್ಕೊಳ್ಳೋಣ. ಕ್ಲೀನಾಗೆಲ್ಲ ಇದು ಮಾಡ್ಕೊಂಡು ಕ್ಲೀನಾಗಿ ಆದಮೇಲೆ ಒಂದು ಕುದಿ ಕುದಿಸ್ಬೇಕು. ಕುದ್ದಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಅದರಲ್ಲೇ ಹಾಕ್ಕೊಂಡ್ರೆ ಏನು ಮತ್ತೆ ಬೇರೆ ಹಾಕ್ಯೋ ಅವಶ್ಯಕತೆ ಇರೋಲ್ಲ. ಹಾಗಾಗಿ ರೆಡಿ ಆಗೈತೆ ನೋಡಿರಿ. ಭಾಳ ಚೆನ್ನಾಗಿ ಬರ್ತೈತಿ ಪಾಯಸ. ಮಾತ್ರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರ್ತೈತಿ ಅಂತ ಕಮೆಂಟ್ ಮಾಡಿರಿ. ನೋಡಿರಿ, ಈ ಥರ ಬರುತ್ತೆ. ಭಾಳ ಸೂಪರಾಗಿರುತ್ತೆ.
ಪಾಯಸ ಗೀಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರಿಗೆ ಒಂದು ಸ್ವಲ್ಪ ಪ್ರಸಾದ ಎಲ್ಲ ಇಟ್ಕೊಂಡು ಪೂಜೆ ಮುಗಿಸ್ಕೊಂಡು ಎಲ್ಲ ಮಾಡಿದೆ. ಹೇಗೆ ಬರ್ತೈತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.